ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತು ಕಿಚನ್ನ ಡೆಕೋರೇಷನ್ ಮಾಡೋಣ ಅಂತ ಸ್ವಲ್ಪ ಐಟಮ್ಸ್ಗಳನ್ನ ತೊಗೊಬಂದಿದ್ದೀನಿ. ಒಂದೆರಡು ಪಾಟ್ ತೊಗೊಬಂದಿದ್ದೀನಿ. ಚಿಕ್ಕದು ಲೀಫ್ ಟೈಪು ಎಲೆ ಟೈಪ್ ಇರೋದು 2 ಪಾಟ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಹಾರ ಥರ ಇದೆ. ಇದು ಎಲೆ ಟೈಪೇ ದೊಡ್ಡ ದೊಡ್ಡ ಎಲೆದು ಹಾರ ಥರ ಬರುತ್ತೆ, ಅದು ತೊಗೊಂಡಿದ್ದೀನಿ. ಮತ್ತು ಲೈಟಿಂಗ್ಸ್ ತೊಗೊಂಡಿದ್ದೀನಿ. ತುಂಬ ದಿನದಿಂದ ಅನ್ಕೋತಾ ಇದ್ದೆ ಕಿಚನ್ನ ಸ್ವಲ್ಪ ಡೆಕೋರೇಷನ್ ಮಾಡಬೇಕು ಅಂತ. ಇದು ನಾನು ವಿಶಾಲಲ್ಲಿ ತೊಗೊಂಡಿದ್ದು ಸ್ಪಾಂಜ್ ಟೈಪು ನ್ಯಾಪ್ಕಿನ್ನು. ಗ್ಲಾಸ್ ಟೈಪ್ ಗ್ಯಾಸ್ ಇರೋದ್ರಿಂದ ಅದನ್ನು ಕ್ಲೀನಾಗಿ ಒರೆಸೋಕ್ಕೆ ಯೂಸ್ ಆಗುತ್ತೆ ಅಂತ ತೊಗೊಂಡೆ. ಇನ್ನು ಕಿಚನ್ನ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಡಬಲ್ ಟೇಪ್ ತೊಗೊಂಡು ಇವಾಗ ಲೈಟಿಂಗಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಲೈಟ್ನ ಅಂಟಿಸೋಕೆ ಡಬಲ್ ಟೇಪ್ನ ತೊಗೊಂಡು ಕಟ್ ಮಾಡ್ಕೊಂಡು ಒಂದು ಕಡೆಯಿಂದ ಅಂಟಿಸ್ಕೊಂಡು ಆಮೇಲೆ ಲೈಟಿಂಗ್ನ ಅಂಟಿಸೋದ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ನನ್ನ ತಂಗಿ, ನನ್ನ ಬ್ರದರ್ ಇಬ್ಬರು ಕೂಡ ಸಪೋರ್ಟ್ ಮಾಡಿದ್ರು, ನನಗೆ ಹೆಲ್ಪ್ ಮಾಡಿದ್ರು. 3 ಜನನೂ ಸೇರಿಕೊಂಡು ಲೈಟಿಂಗ್ನ ಫಸ್ಟ್ ನೀಟಾಗಿ ಅಂಟಿಸ್ಕೊಂಡ್ವಿ. ಇನ್ನು ಎಲೆ ಹಾರ ಎಲ್ಲಿಗೆ ಹಾಕೋದು, ಯಾವ ಕಡೆ ಹಾಕೋದು ಅನ್ನೋದೇ ಕನ್ಫ್ಯೂಷನ್ ಆಗಿ ಸ್ಟಾರ್ಟ್ ಆಯಿತು. ಅವರಿಬ್ಬರು ಹಾಕೋದು ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ. ನಾನು ಹಾಕಿದ್ದು ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಹಂಗೆ ಆಗ್ತಾಯಿತ್ತು. ಅವ್ರು ಅಲ್ಲಿ ಹಾಕು ಅನ್ನೋದು, ನಾನು ಇಲ್ಲಿ ಹಾಕು ಅನ್ನೋದು. ಒಳ್ಳೆಗೆ ತಲೆನೋವು ಕೆಲಸ ಆಗಿಬಿಟ್ಟಿತ್ತು ಅದು. ನಾನೇ ಸ್ವಲ್ಪ ಯೋಚನೆ ಮಾಡಿ ಅದು ವಿಂಡೋಗೆ ಹಾಕಿದ್ರೇನೆ ಚೆನ್ನಾಗಿ ಕಾಣೋದು ಅಂದ್ಬಿಟ್ಟು ಅದು ನೀಟಾಗಿ ಒಂದು ಕಡೆಯಿಂದ ಸುತ್ತಕೊಂಡು ಆ ಕಡೆ ಈ ಕಡೆ ಬಿಟ್ಟಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದು ಯಾವ ಥರ ಕಾಣುತ್ತೆ ಅಂತ. ಇನ್ನು ಈ ಚಿಕ್ಕ ಚಿಕ್ಕ ಪಾಟ್ ಇಡೋಕ್ಕೆ ಜಾಗನೇ ಇರಲಿಲ್ಲ. ಎಲ್ಲಿಡೋದು ಅಂತ ಯೋಚನೆ ಮಾಡಿಕೊಂಡು ವಿಂಡೋ ಹತ್ರ ಇದ್ದೆ, ಅದೂ ಸೆಟ್ ಆಗ್ತಿರ್ಲಿಲ್ಲ. 2 ಕಡೆ ಇಟ್ಟರೂ ಚೆನ್ನಾಗಿ ಕಾಣಲ್ಲ, ಬೇಡ ಒಂದು ಕಡೆ ಇಡೋಣ ಅಂತ ಯೋಚನೆ ಮಾಡಿ ಇನ್ನೊಂದನ್ನು ನನ್ನ ಹತ್ರ ಒಂದು ಪಾಟ್ ಇತ್ತು. ಆ ಪಾಟ್ನ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಟೆ. ಸಮ್‌ಟೈಮ್ಸ್ ನೆಕ್ಸ್ಟ್ ಟೈಮ್ ನಾನೇನಾದರೂ ಅದಕ್ಕಂತಾನೆ ಒಂದು ಚಿಕ್ಕ ಟೇಬಲ್‌ನ ತೊಗೊಬಂದ್ಬಿಟ್ಟು ಆರ್ಗನೈಸ್ ಮಾಡೋಣ ಅಂತ. ನನಗೆ ರೂಮು, ಮನೆ, ಕಿಚನ್ನ ನೀಟಾಗಿ ಇಟ್ಕೋಬೇಕು, ಡೆಕೋರೇಷನ್ ಮಾಡಿ ಇಟ್ಕೋಬೇಕು ಅಂತ ನನಗೆ ತುಂಬಾನೇ ಇಷ್ಟ ಆಗುತ್ತೆ. ನನಗೆ ಸಮ್‌ಟೈಮ್ಸ್ ಈ ಮಾತು ತುಂಬಾನೇ ನೆನಪಾಗುತ್ತೆ. ನಮ್ಮ ಅಜ್ಜಿ ಒಂದು ಟೈಮ್ ಹೇಳಿದ್ರು, ನಮ್ಮ ಮುಖನ ನಾವು ಎಷ್ಟು ಚೆನ್ನಾಗಿ ನೋಡ್ಕೋತೀವಿ, ಮನೇನೂ ಕೂಡ ಅಷ್ಟೇ ಚೆನ್ನಾಗಿ ಪಳ ಅಂತ ಹೊಳಿಬೇಕು ಅಂತ. ಸೊ ಫೈನಲ್ ಆಗಿ ಕಿಚನ್ ಈ ಥರ ಕಾಣ್ತಿದೆ. ತುಂಬ ಬ್ಯೂಟಿಫುಲ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಲವ್ ಯು. ಬೈ ಬಾಯ್.